ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಭಾರಿ ನಿರೀಕ್ಷೆ ಹುಟ್ಟುಹಾಕಿದೆ. ಸಿನಿಮಾ ಟೈಟಲ್ ಟೀಸರ್ ಬಳಿಕ ಯಾವುದೇ ಅಪ್ಡೇಟ್ ಸಿಗಲಿಲ್ಲ. ಸದ್ದಿಲ್ಲದೆ ಸಿನಿಮಾ ಕೆಲಸಗಳು ನಡೀತಿದೆ. ಇನ್ನು ಸಿನಿಮಾ ಬಗ್ಗೆ ಸಾಕಷ್ಟು ಗುಸುಗುಸು ಕೇಳಿ ಬರ್ತಿದೆ. ಆದರೆ ಅದನ್ನ ಚಿತ್ರತಂಡ ಮಾತ್ರ ಖಚಿತಪಡಿಸಿಲ್ಲ. ಹೊಸ ಅಪ್ಡೇಟ್ ಸಿಗದೆ ಫ್ಯಾನ್ಸ್ ಬೇಸರಗೊಂಡಿದ್ದಾರೆ. ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಚಿತ್ರದಲ್ಲಿ ಯಶ್ ಪಾತ್ರ ಏನು, ಲುಕ್ ಹೇಗಿರುತ್ತದೆ ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿದೆ. ಡ್ರಗ್ಸ್ ಮಾಫಿಯಾ ಸುತ್ತುವ ಕತೆ ಇದು ಎಂದು ಹೇಳಲಾಗುತ್ತಿದೆ. 60-70ರ ದಶಕದ ಕಥೆಯನ್ನ ಚಿತ್ರದಲ್ಲಿ ಕಟ್ಟಿಕೊಡುತ್ತಿದ್ದಾರೆ ಎನ್ನಲಾಗ್ತಿದೆ. ಯಶ್ ಡಾನ್ ಅವತಾರದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ನಯನತಾರಾ, ಕೈರಾ ಅದ್ವಾನಿ ಸೇರಿದಂತೆ ದೊಡ್ಡ ತಾರಾಗಣ ಚಿತ್ರದಲ್ಲಿದೆ ಎನ್ನುವ ಮಾತುಗಳು ಕೇಳಿಬರ್ತಿದೆ. ಬೆಂಗಳೂರಿನಲ್ಲಿ ಸೆಟ್ ಹಾಕಿ ಸದ್ದಿಲ್ಲದೆ ಸಿನಿಮಾ ಚಿತ್ರೀಕರಣ ಆರಂಭಿಸಲಾಗಿದೆ. ಇನ್ನು ಕಳೆದ ಕೆಲ ದಿನಗಳಿಂದ ಯಶ್ ತಮ್ಮ ಹೇರ್ ಸ್ಟೈಲ್ ರಿವೀಲ್ ಮಾಡುತ್ತಿಲ್ಲ. ತಲೆಗೆ ಕ್ಯಾಪ್ ಅಥವಾ ಸ್ಕ್ರ್ಯಾಪ್ ಕಟ್ಟಿಕೊಂಡು ಓಡಾಡುತ್ತಿದ್ದರು. ಟಾಕ್ಸಿಕ್ ಚಿತ್ರಕ್ಕಾಗಿ ಮಾಡಿರುವ ಹೇರ್ ಸ್ಟೈಲ್ ಗೊತ್ತಾಗಬಾರದು ಎಂದು ಯಶ್ ಹಾಗೆ ಮಾಡುತ್ತಿದ್ದಾರೆ ಎನ್ನಲಾಗಿತ್ತು. ಬಹಳ ದಿನಗಳ ಬಳಿಕ ತಲೆಗೆ ಯಾವುದೇ ಕ್ಯಾಪ್ ಇಲ್ಲದೆ ಸ್ಟೈಲಿಶ್ ಹೇರ್ ಸ್ಟೈಲ್ನಲ್ಲಿ ಯಶ್ ದರ್ಶನ ಕೊಟ್ಟಿದ್ದಾರೆ. ಅದು ಕೂಡ ಅಂಬಾನಿ ಮಗನ ಮದುವೆ ಸಮಾರಂಭದಲ್ಲಿ ಅನ್ನೋದು ವಿಶೇಷ. ಕೆಜಿಎಫ್ ಚಿತ್ರಕ್ಕಾಗಿ ಯಶ್ ಉದ್ದ ಕೂದಲು ಹಾಗೂ ದಟ್ಟವಾದ ಗಡ್ಡ ಮೀಸೆಯಲ್ಲಿ ಕಾಣಿಸಿಕೊಂಡಿದ್ದರು. ಅದೇ ಲುಕ್ ಅನ್ನ ಮುಂದುವರಿಸಿಕೊಂಡು ಕೂಡ ಬಂದಿದ್ದರು. ಕೆಜಿಎಫ್ ಚಾಪ್ಟರ್ 1 ರಿಲೀಸ್ಗೂ ಮುನ್ನ ಮೈ ನೇಮ್ ಕಿರಾತಕ ಚಿತ್ರಕ್ಕಾಗಿ ಶಾರ್ಟ್ ಹೇರ್ ಸ್ಟೈಲ್ನಲ್ಲಿ ಮಿಂಚಿದ್ದರು. ಕೆಜಿಎಫ್ 1 ಹಿಟ್ ಬಳಿಕ ಯಶ್ ಉದ್ದ ಗಡ್ಡ ಹೇರ್ ಸ್ಟೈಲ್ ಅನ್ನೇ ಮುಂದುವರಿಸಿದ್ದರು. ಅಂಬರೀಶ್ ಸೇರಿದಂತೆ ಹಲವರು ಅದಕ್ಕೆ ಕತ್ತರಿ ಹಾಕಲು ಹೇಳಿದ್ದರೂ ಕೇಳಲಿಲ್ಲ. ಕೊನೆಗೂ ಕೂದಲು ಗಡ್ಡ ಟ್ರಿಮ್ ಮಾಡಿಕೊಂಡು ಯಶ್ ಹೊಸ ಲುಕ್ನಲ್ಲಿ ದರ್ಶನ ಕೊಟ್ಟಿದ್ದಾರೆ. ಅನಂತ್ ಅಂಬಾನಿ, ರಾಧಿಕಾ ಮರ್ಚೆಂಟ್ ಮದುವೆ 3 ದಿನಗಳ ಕಾಲ ಮುಂಬೈನಲ್ಲಿ ನಡೀತಿದೆ. ಈಗಾಗಲೇ ಭಾರತೀಯ ಚಿತ್ರರಂಗದ ಹಲವು ತಾರೆಯರು ಸೇರಿದಂತೆ ಸಾಕಷ್ಟು ಉದ್ಯಮಿಗಳು, ರಾಜಕಾರಣಿಗಳು ಈ ಸಮಾರಂಭಕ್ಕೆ ಸಾಕ್ಷಿಯಾಗುತ್ತಿದ್ದಾರೆ. ಸ್ಯಾಂಡಲ್ವುಡ್ನಿಂದ ನಟ ಯಶ್ಗೆ ಆಹ್ವಾನ ಬಂದಿದೆ. ಈಗಾಗಲೇ ಯಶ್ ಮದುವೆ ನಡೆಯುತ್ತಿರುವ ಹೋಟೆಲ್ ಸೇರಿಕೊಂಡಿದ್ದಾರೆ. ಯಶ್ ಕಾರಿಳಿದು ಒಳಗೆ ಹೋಗುವಾಗ ಅಭಿಮಾನಿಗಳ ಕಡೆಗೆ ಕೈ ಬೀಸಿದ್ದಾರೆ. ಈ ವೇಳೆ ಯಶ್ ಲುಕ್ ರಿವೀಲ್ ಆಗಿದೆ. ಹಾಗಂತ ಯಶ್ ಜಾಸ್ತಿ ಕೂದಲಿಗೆ ಸಂಪೂರ್ಣವಾಗಿ ಕತ್ತರಿ ಹಾಕಿಲ್ಲ, ಆದರೆ ಶಾರ್ಪ್ ಮಾಡಿಸಿದ್ದಾರೆ. ಇನ್ನು ಗಿರಿಜಾ ಮೀಸೆ ಹಾಗೆ ಇದ್ದು ಗಡ್ಡ ಕೂಡ ಕೊಂಚ ಟ್ರಿಮ್ ಮಾಡಿಕೊಂಡಿರುವುದು ಗೊತ್ತಾಗುತ್ತಿದೆ. ಇದೇ ಲುಕ್ನಲ್ಲಿ ಯಶ್ ಟಾಕ್ಸಿಕ್ ಚಿತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎನ್ನಲಾಗ್ತಿದೆ. ರಾಧಿಕಾ ಪಂಡಿತ್ ಕೂಡ ಯಶ್ ಜೊತೆ ಅಂಬಾನಿ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.